ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹಮೂರ್ತಿ. ಯಾವ ಊರು? ಆತೋಡಿ ಗ್ರಾಮ ಹೊಸಕೊಪ್ಪ, ಹೆಗ್ಗೋಡು ಮಂಡಲ್ ಪಂಚಾಯತಿ ನಮ್ಮದು. ಆನಂತಪುರ ಹೋಬಳಿ, ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಏನು ವಿಷಯ ಅಂದರೆ ನಾನು ನನ್ನ ಗದ್ದೆ ಮೇಲೆ ತಟ್ಟು ಸರ್ಕಾರಿ ಜಾಗದಾಗ ಮನೆ ಕಟ್ಟಿದ್ದೌದು. ಆದರೆ ನಾನು ಯಾವುದೇ ರೀತಿ ಬೇರೆ ಜಾಗದಾಗ ಮನೆ ಕಟ್ಟಿದ್ದಲ್ಲ. ನನ್ನ ಎದುರುವಾದಿ ಒಬ್ಬವ ಅಶ್ವಥ್ ನಾರಾಯಣ ಅವರು ಅದೇ ಜಾಗದಾಗೆ ಸರ್ಕಾರಿ ಜಾಗದಾಗೆ ಮನೆ ಕಟ್ಟಿದ್ದಾರೆ. ನನಗೆ ಕರೆಂಟ್ ಕೊಡಬಾರ್ದು ಹೇಳಿ ಬೇಡದೇ ಇದ್ದ ಹಿಂಸೆ, ಭಾರೀ ತೊಂದರೆಯನ್ನು ನಾನು ಮನೆ ಕಟ್ಟಬೇಕಾದ್ರೂ ತೊಂದರೆ ಕೊಟ್ಟರು. ಈಗಲೂ ಸಹಿತ ಕರೆಂಟನ್ನು ನನಗೆ ಕೊಡೋಕ್ಕೆ ಬಿಡ್ತಾ ಇಲ್ಲ. ಈ ಮಂಡಲ್ ಪಂಚಾಯತಿಗೆ ಹೋಗಿ ಕೇಳಿದರೆ ನೀವು ಸರ್ಕಾರಿ ಜಾಗದಾಗ ಮನೆ ಕಟ್ಟಿದ್ದೀರಿ, ಅದಕ್ಕೆ ಕೊಡಬಾರ್ದಂತೆ, ನಾನು ಲೋಕಾಯುಕ್ತರಿಗೆ ಹೋಗ್ತೀನಿ ಹೇಳಿ ಎಲ್ಲ ಹೇಳಿದ್ದಾನೆ ಅಂತ ಹೇಳ್ತಾರೆ. ಅರ್ಜಿ ಹಾಕಿದ್ದಾರೆ. ಸರ್ಕಾರಿ ಜಾಗದ ಅವರು ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಶ್ರೀ ನರಸಿಂಹಭಟ್ಟ ಬಿನ್ ನಾಗಾಭಟ್ಟ ಇವರು ಮನೆಯ ಅಕ್ರಮವಾಗಿದ್ದು ಇದರ ಮೇಲೆ ಅರಣ್ಯ ಅಧಿಕಾರಿಗಳು AFIR ದಾಖಲಾಗಿದೆ. ಆದ್ದರಿಂದ ಇವರಿಗೆ ನಿರೀಕ್ಷಣಾ ಪತ್ರ ನೀಡಬಾರದಾಗಿ ವಿನಂತಿ. ಮಂಡಲ್ ಪಂಚಾಯತಿಯರಿಗೆ ಕೊಟ್ಟಿದ್ದಾರೆ. ಹೆಗ್ಗೋಡು ಮಂಡಲ್, ನಮಗೆ ಹೆಗ್ಗೋಡೆ ಮಂಡಲ್. ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನಮ್ಮ ಅಣ್ಣನ ಜಮೀನು ತಗೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ನಾವು ಭಾರಿ 60 ವರ್ಷದಿಂದ ಇದ್ದವರಲ್ಲಿ. ಈಗೊಂದು ಇತ್ತಿತ್ತಲ ಬಂದು ಮನೆ ತಗೊಂಡು ನನ್ನ ಜಮೀನು ತಗೊಬಿಡ್ಬೇಕು ಹೇಳಿ ಹಿಂದೆಲ್ಲ ಕೇಳಿದ್ದಾನೆ. ನಾವು ವಯಸ್ಸಾಗಿದೆ ನಮಗೆ, ನಾವಿಬ್ಬರು ಗಂಡ ಹೆಂಡತಿ ಇಬ್ಬರು ಹಿರಿಯ ವಯಸ್ಸಾದವರು ನಾವಿಬ್ಬರು. ಆದ್ದರಿಂದ ನಮಗೆ ಕತ್ಲೆ ಒಳಗಿಟ್ಟಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ. 1 ಕಿಲೋಮೀಟ್ರ್ ದೂರದಿಂದ ನೀರು ಇರಬೇಕು. ಕರೆಂಟ್ ಕೊಟ್ಟರೆ ನೀರು, ಇಲ್ಲ ಅಂದರೆ ನೀರಿಲ್ಲ. ದಯವಿಟ್ಟು ನಮಗೆ ಇದಕ್ಕೆ ನೀವು ಉಪಕಾರ ಮಾಡಿ ನಮ್ಮನ್ನು ಬದುಕಿಸ್ಕೊಡ್ಬೇಕು. ಈಗ ನಮ್ಮ ಹೆಗ್ಗೋಡು ಪಂಚಾಯತಿಗೆ ಏನು ದೂರು ಕೊಟ್ಟಿರ್ತಕ್ಕಂಥ ಅಶ್ವಥ್ ಅವರು ಅದೇ ಜಾಗದಾಗ, ನಾವಿರೋ ಜಾಗದಾಗೆ ಅವರು ಸರ್ಕಾರಿ ಜಾಗದಾಗೆ ಇರೋದು. ಅವ್ರಿಗೆ ಮಾತ್ರ NOC ಕೊಡ್ತಾರೆ. ಅವ್ರಿಗೆ ಕರೆಂಟ್ ಕೊಟ್ಟಿದ್ದಾರೆ. ಮಂಡಲ್ ಪಂಚಾಯತಿಯವರು NOC ಕೊಟ್ಟಿದ್ದಾರೆ. ನಾವು ಕೇಳಿ ನೀವು ಗೌರ್ಮೆಂಟ್ ಜಾಗದಾಗಿದ್ದಾರೆ, ಅವ್ರು ತಕರಾರು ಮಾಡಿದ್ದಾರೆ ಹೇಳ್ತಾರೆ. ಸರಿ, ಅಲ್ಲಿ ಹೆಗ್ಗೋಡು ಪಂಚಾಯತಿ PDO ಏನು ಹೇಳ್ತಾರೆ? PDO ನಾನು ಕೊಡಕ್ಕೆ ಬರೋದಿಲ್ಲ, ನಾನು ಕೋರ್ಟಿಗೆ ಹೋಗಬೇಕು, ನಾನು ಕೊಡಕ್ಕೆ ಬರೋದಿಲ್ಲ ನನ್ನ ಹತ್ರ ಹೇಳ್ತಾರೆ. ಪಂಚಾಯತಿ ಅಧ್ಯಕ್ಷರು ಕೊಡಕ್ಕೆ ಬರೋದಿಲ್ಲ ಹೇಳ್ತಾರೆ. MLA ಸಾಹೇಬ್ರ ಹತ್ರ ಹೋದವಾಗ ಗೋಪಾಲಕೃಷ್ಣ ಅವ್ರ ಹತ್ರ ಹೋಗಿದ್ದು. ನಮ್ಮ ಗ್ರಾಮದವ್ರು ಒಂದು 8-10 ಜನ ಇವ್ರಿಗೆ ಕೊಡಿ ಅಂತ ಹೋಗಿದ್ದು. ಆಯಿತು ಕೊಡಿಸ್ತೇನೆ ಹೇಳಿ ಫೋನ್ ಮಾಡಿ ಕೊಡ್ತೀನಿ ಅಂತ ಅವ್ರ ಹತ್ರ PDOಗೆ ಫೋನ್ ಮಾಡಿದ್ರು. ಲೇಡೀಸ್. ಶಾಸಕರ ಹತ್ರ ಕೊಡ್ತೇನೆ ಅಂತಂದ್ರು ಅವತ್ತು. ಶಾಸಕರು ಕೊಟ್ಬಿಡಿ ಕಳಿಸ್ತೇನೆ ಅಂದರು. ನನ್ನ ಇದು ಈಗೊಂದು 20-25 ದಿವಸದಿಂದ NOCನೂ ಕೊಟ್ಟಿಲ್ಲ. ನನಗೆ ಮೀಟ್ರೇ ಕೊಟ್ಟಿಲ್ಲ. ನಾನು ಹಾಗೆ ಹಾಕ್ಕೊಂಡಿದ್ದೆ ಲೈನಿಂದ, ಅದ್ರ ಡಿಸ್ಕಲೆಕ್ಷನ್ ಮಾಡಿ ಹೋಗಿದ್ದಾರೆ. ಈಗ ನಿಮಗೆ ಮೀಟರ್ ಬೇಕು ಅಂದರೆ NOC ಬೇಕು ಅಂತ ಮೀಟ್ರ್ ಇಲಾಖೆಯಲ್ಲಿ ಮೀಟ್ರ್ ಬೇಕು. ಡೆಸ್ಕಾಮ್ನಲ್ಲಿ ನೀನು ಇದ್ರ ಕೊಡಿ, ಮೀಟ್ರ್ ಕೊಡಿ ಅಂದರೆ NOC ತಗೊಬನ್ನಿ ಹೇಳ್ತಾರೆ. ಇವರು NOC ಕೊಡೋದಿಲ್ಲ. ಈಗ ಹೆಗ್ಗೋಡು ಪಂಚಾಯತಿಯಲ್ಲಿ ಅಶ್ವಥ್ ನಾರಾಯಣ ಅವರು ನನ್ನ ಮೇಲೆ ಸುಳ್ಳು ಆಪಾದನೆ ಹೇಳಿದ್ದಾರೆ. ಯಾಕಾಗಿ ಅಂದರೆ ನನಗೇನು ಯಾವುದೇ ರೀತಿಯಾದಂಥ FIR ಏನು ನನ್ನ ಮೇಲೆ ಯಾರೂ ಕ್ರಮನೂ ತಗೊಂಡಿಲ್ಲ. ಅರಣ್ಯ ಇಲಾಖೆ ಯಾರೂ ನನ್ನ ಮೇಲೆ FIR ಹಾಕಿಲ್ಲ. ಅವರು ಇದರಲ್ಲಿ ಸುಳ್ಳು ಕೊಟ್ಟಿದ್ದಾರೆ. ಹೌದು, ಅವರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಇಲ್ಲ, ಅರಣ್ಯ ವಿಚಾರಿಸಿಲ್ಲ. ಇವನು ಕಂಪ್ಲೇಂಟ್ ಕೊಟ್ಟಿದ್ದ. ನಾನು ಅದೇ ಜಾಗದ ಮನೆ ಕಟ್ಟಬೇಕಾದ್ರೆ ಅವ್ರು ಬಂದು ಅವಾಗ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೋಗಿದ್ದಾರೆ. ನಮ್ಮನ್ನು ಕರೆಸಲೂ ಇಲ್ಲ. ಇವತ್ತು ದೂರ ದಾಖಲಾಗಿದೆ, FIR ಆಗಿದೆ. ನಮಗೆ ಗೊತ್ತಿಲ್ಲ. ದುರುದ್ದೇಶದಿಂದ ಬಂದಿರ್ತಾರೆ. ನಮಗೆ ನೀವು ದಯವಿಟ್ಟು ಏನಾರು ಮಾಡಿ ನ್ಯಾಯ ಒದಗಿಸ್ಕೊಡಿ ಅಂತ ನನಗೆ ಕರೆಂಟ್ ಕೊಡಿಸಿ. ಕುಡಿಯೋದು ಕತ್ಲಲ್ಲಿದ್ದೇವೆ.
ತಾವು ಬಂದು ನೋಡಿರೂ ಗೊತ್ತಾಗ್ತದೆ. ಕರೆಂಟ್ ಕೊಡಿಸಿ, ಏನೋ ಒಂದು ಬೆಳಕು ಮಾಡಿಕೊಡಿ. ಕುಡಿಯೋಕ್ಕೆ ನೀರಿಲ್ಲ ನನಗೆ, ಕೆಳಗೆ ಬಾವಿಂದ ಹೊತ್ಕೊ ಬರಬೇಕು. ಸಾಗರದ ಶಾಸಕರಾದಂಥ ಗೋಪಾಲಕೃಷ್ಣ ಅವರಿಗೆ ನಾನು ಬೇಡಿಕೊಳ್ಳುವ ಮಾತು ಇಷ್ಟೇ, ತಮ್ಮಲ್ಲಿ ಹಿಂದೊಮ್ಮೆ ಬಂದಾಗ ಕೊಡಿಸ್ತೇನೆ ಹೇಳಿದ್ರಿ. ನನಗೆ ಮನೆ ಕತ್ತಲೆಯಲ್ಲಿದೆ, ದಯವಿಟ್ಟು ನನಗೆ NOC ಕೊಡಿಸಿ ನನ್ನನ್ನು ನೀವು ಗೋಪಾಲಕೃಷ್ಣ ಅವರು ಬೆಳಕು ಕೊಟ್ಟು ನಮ್ಮನ್ನು ಕಾಪಾಡಬೇಕು ಹೇಳಿ ಕೈ ಮುಗಿದು ಬೇಡಿಕೊಳ್ತೇನೆ.